ಹೆಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಸ್, ಇವತ್ತೊಂದು ಹೆಲ್ತಿ ಡ್ರಿಂಕ್ ಚಿಕ್ಕವರಿಂದ ದೊಡ್ಡವ್ರ ತನಕನೂ ಕುಡಿಬೋದು. ಈ ಡ್ರಿಂಕ್ ಬಂದು ತುಂಬ ಒಳ್ಳೆಯದು, ನ್ಯೂಟ್ರಿಷನ್ ಆಗಿರುತ್ತೆ. ತುಂಬ ವೆರೈಟೀಸ್ ಆಫ್ ಕಾಳುಗಳು ಹಾಗೆ ಡ್ರೈ ಫ್ರೂಟ್ಸ್ನೆಲ್ಲ ಬಳಸಿ ನಾವೊಂದು ಮಾಲ್ಟ್ ರೆಡಿ ಮಾಡ್ತಾ ಇದ್ದೀವಿ. ನಮ್ಮ ಮಮ್ಮಿ ತೋರಿಸ್ತಾರೆ, ಬಟ್ ತುಂಬ ಹೆಲ್ತಿಯಾಗಿರುತ್ತೆ. ಎಲ್ಲರೂ ಟ್ರೈ ಮಾಡಿ. ಎಷ್ಟೆಷ್ಟು ಹಾಕೋಬೇಕು ಏನು ಅನ್ನೋದೆಲ್ಲ ನಮ್ಮ ಮಮ್ಮಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಎಸ್ ಗೈಸ್, ಲೆಟ್ಸ್ ಬಿಗಿನ್. ರಾಗಿ ಮಾಲ್ಟ್ಗೆ ಏನೇನು ಬೇಕು ಅಂತ ನಮ್ಮ ಮಮ್ಮಿ ಎಕ್ಸ್ಪ್ಲೈನ್ ಮಾಡ್ತಾರೆ, ವಿತ್ ಕ್ವಾಂಟಿಟಿ ಹೇಳ್ತಾರೆ. ನೋಡ್ಕೊಳ್ಳಿ. ಹಾಗೆ ಹೇಳಿ ಮಮ್ಮಿ, ಸ್ಟಾರ್ಟ್ ಮಾಡಿ. ರಾಗಿ 2 kg. ಓಕೆ. ಜೋಳ 1 kg, ಬಿಳಿ ಜೋಳ. ಓಕೆ. ಕೆಂಪಕ್ಕಿ 1 kg. ಇದು ಊದಲು ಅಂತ 1/4 kg ತೊಗೊಂಡಿದ್ದೀನಿ. ಆಮೇಲೆ ಸಾಮೆ 1/4 kg, ಊದಲು 1/4 kg, ಆಕ್ರ. ಈಗ ತೋರಿಸ್ತಿರೋ ಪ್ರತಿಯೊಂದು ಐಟಮು 1/4 kgನೇ ಆಗಿರುತ್ತೆ. ಸಾಮೆ. ಓಕೆ. ಇದು ಸಜ್ಜೆ. ಓಕೆ. ಇದು ನವಣೆ. ಓಕೆ. ಸಬ್ಬಕ್ಕಿ, ಉದ್ದಿನಬೇಳೆ, ಓಕೆ, ಹೆಸರು ಬೇಳೆ, ಬಟಾಣಿ, ಓಕೆ, ಕಡಲೆಕಾಯಿ ಬೀಜ, ಓಕೆ, ಹೆಸರು ಕಾಳು, ಓಕೆ, ಹುರುಳಿ ಕಾಳು, ಓಕೆ, ಹಲಸಿಂದೆ ಕಾಳು, ಓಕೆ, ಕಡಲೆಕಾಳು, ಎಸ್, ಅದೇ ಸೋಯಾ, ಓಕೆ, ಕಾಬೂಲ್ ಕಡಲೆಕಾಳು, ಓಕೆ, ತೊಗರಿಬೇಳೆ, ಓಕೆ, ಸೋಯಾ, 50 ಗ್ರಾಮು ಏಲಕ್ಕಿ, ಓಕೆ, ಫ್ಲ್ಯಾಕ್ಸ್ ಸೀಡ್ಸ್, ಓಕೆ, 1/4 kg ಅದನ್ನು. ಇದು ಸೂರ್ಯಕಾಂತಿ ಬೀಜ ಅಂದರೆ ಸನ್ಫ್ಲವರ್ ಸೀಡ್ಸ್, ಕುಂಬಳಕಾಯಿ ಬೀಜ, ಪಂಪ್ಕಿನ್ ಸೀಡ್ಸ್, ಇದು ಕಲಂಗ್ರಿನ್ ಬೀಜ, ವಾಟರ್ಮೆಲನ್ ಸೀಡ್ಸ್, ಆಮೇಲೆ ಗೋಡಂಬಿ, ಓಕೆ, ಇದು ಬಾದಾಮಿ, ಆಮೇಲೆ ಆರ್ಗ್ಯಾನಿಕ್ ಬೆಲ್ಲ 2 kg. 2 kg. ಇವರು ತುಂಬಾ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ. ನಮ್ಮ ಮಾಡಕ್ಕೆ ಬಿಡ್ತಾನೆ. ಸೇಲಲ್ಲಿ ತಂದಿರೋದಲ್ಲ ಗೈಸ್, ದುಡ್ಡು ಕೊಟ್ಟು ತಂದಿರೋದು. ಕಾಸ್ಟ್ಲಿ ಮನೆಯಲ್ಲಿ ಜಾಸ್ತಿ ರಾಶಿ ಇದಾವೆ, ಬನ್ನಿ ನಮ್ಮ ಪ್ರಣವ್ನ ಕಾಂಟ್ಯಾಕ್ಟ್ ಮಾಡಿ, ಅವರು ಫ್ರೀಯಾಗಿ ಕೊಡ್ತಾರೆ ಎಲ್ಲರಿಗೂ. ಬೈ ಒನ್ ಗೆಟ್ ಒನ್ ಬ್ಯಾಕ್. ಎಸ್ ಗೈಸ್, ಈಗ ಪ್ರತಿಯೊಂದು ಐಟಮ್ಸ್ನು ವಿತ್ ಕ್ವಾಂಟಿಟಿ ಎಲ್ಲ ಹೇಳಿದ್ದಾರೆ. ಇಷ್ಟನ್ನು ಈಗ ಹುರ್ಕೋಬೇಕು. ಸೊ ತೋರಿಸ್ತೀನಿ ಎಲ್ಲ ಹೇಗಿರುತ್ತೆ ಅಂತ. ನೋಡಿ, ಆಲ್ಮೋಸ್ಟ್ 30 ಐಟಮ್ಸ್ ಹಾಕ್ತಾ ಇದ್ದೀವಿ ನಾವೀಗ. ಎಷ್ಟು kg ಆಗುತ್ತೆ? ಎಲ್ಲ ಒಂದು 8-9 kg ಅಷ್ಟೇ. ಆಲ್ಮೋಸ್ಟ್ 8 to 10 kgs ಆಗುತ್ತೆ. ಪ್ಯಾನ್ ಇಟ್ಕೊಂಡಿದ್ದೀವಿ, ಸ್ವಲ್ಪ ತಿಕ್ಕಾಗಿರೋ ಅಂಥದ್ದು ಯೂಸ್ ಮಾಡ್ಕೋಬೇಕಾಗತ್ತೆ. ಎಸ್, ಫಸ್ಟ್ ಏನು ಐಟಮ್ ಅಮ್ಮ? ಜೋಳ ಹಾಕ್ತಾ ಇದ್ದೀವಿ. ನಾನು ತುಂಬ ಸ್ಲೋ ಆಗಿ ತೋರ್ಸೋಕ್ಕಾಗಲ್ಲ ಆ್ಯಕ್ಚುಲಿ. ತುಂಬ ಐಟಮ್ಸ್ ಇರೋದ್ರಿಂದ ಸ್ವಲ್ಪ ಫಾಸ್ಟಾಗಿ ಹೋಗುತ್ತೆ ವಿಡಿಯೋ ಇದು.
ಮಾಲ್ಟ್ ಪೌಡರ್ ಈ ಥರ ಫೈನಲಿ ರೆಡಿ ಆಗಿದೆ. ಮಿಲ್ಗೆ ಹೋಗಿ ಬಿಸಿಸ್ಕೊಂಡು ಬಂದಿದ್ದೀವಿ. ಸ್ವಲ್ಪ ಕೂಲ್ ಡೌನ್ ಆಗಲಿ ಅಂತ ಆರಕ್ಕೆ ಬಿಟ್ಟಿದ್ದೀವಿ. ಈಗ ನಾವು ಬೆಲ್ಲನ ಮಿಕ್ಸ್ ಮಾಡ್ತಾ ಇದ್ದೀವಿ. ಏರ್ ಟೈಟ್ ಕಂಟೈನರಲ್ಲಿ ನೀವು ಪ್ರಿಸರ್ವ್ ಮಾಡಿ ಇಟ್ಕೋಬೋದು. ತುಂಬ ದಿನಗಳಿದು ಚೆನ್ನಾಗೇ ಇರುತ್ತೆ, ಏನು ಹಾಳಾಗೋದು ಆ ಥರ ಎಲ್ಲ ಏನು ಆಗಲ್ಲ. ಇಲ್ಲಿ ನಾನು ಗಂಜಿ ಹೇಗೆ ಮಾಡೋದಂತ ಹೇಳ್ತೀನಿ. 2 ಸ್ಪೂನು ಗಂಜಿ ಪೌಡರ್ ಹಾಕ್ಕೊಳ್ಳಿ. ಅದಕ್ಕೆ 2 ದೊಡ್ಡ ದೊಡ್ಡ ಗ್ಲಾಸಲ್ಲಿ ನೀರು ಹಾಕ್ಕೊಳ್ಳಿ. ಇದು 1 ಗ್ಲಾಸ್ಗೆ ನಾನು ಕ್ವಾಂಟಿಟಿ ತೋರಿಸ್ತಾ ಇರೋದು. ಆಲ್ರೆಡಿ ನೀರು ಹಾಕ್ಬಿಟ್ಟಿದ್ದೀನಿ. ಸೊ ಮೊದಲೇ ನೀವು ಮಿಕ್ಸ್ ಮಾಡ್ಕೋಬೇಕು. ಕೆಳಗಡೆನೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ. ಆ್ಯಕ್ಚುಲಿ ಬೆಲ್ಲ ಮುಂಚೆನೇ ಹಾಕಿರ್ತೀವಿ, ನಿಮ್ಗೆ ಎಕ್ಸ್ಟ್ರಾ ಬೇಕಂದರೆ ಗಂಜಿ ಮಾಡುವಾಗ ಹಾಕ್ಕೋಬೋದು. ಫಸ್ಟ್ ಎಲ್ಲ ಮಿಕ್ಸ್ ಮಾಡಿಕೊಂಡು ನಂತರ ಸ್ಟವ್ ಮೇಲೆ ಇಟ್ಟು ಒಂದು 7 to 8 ಮಿನಿಟ್ಸ್ ಚೆನ್ನಾಗಿ ಬಾಯ್ಲ್ ಮಾಡಿದ್ರೆ ಸೊ ಟೇಸ್ಟಿ ಆ್ಯಂಡ್ ಹೆಲ್ತಿ ಗಂಜಿ ವಿಲ್ ಬಿ ರೆಡಿ. ಚಿಕ್ಕವರಿಂದ ದೊಡ್ಡವ್ರ ತನಕ ಎಲ್ಲರೂ ಆರಾಮಾಗಿ ಕುಡಿಬೋದು. ಆ್ಯಕ್ಚುಲಿ ಡಯಟ್ ಮಾಡೋರು ಇದನ್ನು ಬ್ರೇಕ್ಫಾಸ್ಟಾಗಿ ಕನ್ಸ್ಯೂಮ್ ಮಾಡ್ಬೋದು, ವಿಚ್ ಇಸ್ ರಿಯಲಿ ಗುಡ್ ಫಾರ್ ಹೆಲ್ತ್ ಪರ್ಪಸ್. ಸೊ ಎಸ್, ಇಲ್ಲಿಗೆ ಗಂಜಿ ರೆಡಿ ಆಗುತ್ತೆ. ಸೊ ವ್ಲಾಗ್ ಇಷ್ಟ ಆಗಿದ್ದರಲ್ಲಿ ನೀವು ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಾಗೆ ಇಂಟ್ರೆಸ್ಟಿಂಗ್ ರೆಸಿಪೀಸ್ ಹಾಗೂ ಟ್ರಾವೆಲ್ ವ್ಲಾಗ್ಸ್ ಇನ್ನು ಮುಂದೆ ಬರ್ತಾನೆ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಟಾಟಾ, ಸಿ ಯು, ಬಾಯ್ ಬಾಯ್.